ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ರೇಣುಮಾಕಲಹಳ್ಳಿಗೆ ಭೇಟಿ ನೀಡಿ ಮುಸ್ಲಿಂ ಬಾಂಧವರನ್ನ ಅಪ್ಪಿಕೊಂಡು ರಂಜಾನ್ ಶುಭಾಶಯ ತಿಳಿಸಿದರು. ರೇಣುಮಾಕಲಹಳ್ಳಿ ಗ್ರಾಮದ ಮಸೀದಿಗೆ ತೆರಳಿ ಗ್ರಾಮದ ಮುಸ್ಲಿಂ ಬಾಂಧವರನ್ನ ವಿನಿಮಯ ರೀತಿಯಲ್ಲಿ ಶುಭಾಶಯ ತಿಳಿಸಿದರು. ಈ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಶಾಸಕ ಪ್ರದೀಪ್ ಈಶ್ವರ್ಗೆ ಗ್ರಾಮಸ್ಥರು ಹೂವಿನ ಹಾರಗಳನ್ನು ಹಾಕಿ ಗೌರವಿಸಿದ ಅವರು, ಇದೇ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಕರ್ನಾಟಕದ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲ ಜೊತೆಯಾಗಿ ಹೋಗಬೇಕು ಅನ್ನೋದೇ ರಾಜ್ಯಕ್ಕೆ ಕೊಡುವ ಸಂದೇಶ. ರೇಣುಮಾಕಲಹಳ್ಳಿಯಲ್ಲಿ 130 ಮನೆ ಮುಸ್ಲಿಂ ಬಾಂಧವರು ಇದ್ದಾರೆ. ಇಲ್ಲಿ ಪ್ರಮುಖ ಸಮಸ್ಯೆ ಈದ್ಗಾಗೆ ದಾರಿ ಇರಲಿಲ್ಲ. 1 ತಿಂಗಳ ಹಿಂದೆ ನಮ್ಮೂರ ಶಾಸಕ ನಮ್ಮೂರಿಗೆ ಕಾರ್ಯಕ್ರಮ ಬಂದಿದ್ದೆ. ಆಗ ಮುಸ್ಲಿಂ ಬಾಂಧವರು ನನ್ನ ಗಮನಕ್ಕೆ ತಂದಿದ್ದರು. ಈಗ ಅನುದಾನ ತಂದು 2 ಸಂಪ್ರದಾಯದಂತೆ ಗುದ್ದಲಿ ಪೂಜೆ ಮಾಡಿರುವೆ. ಎಲ್ಲ ಧರ್ಮದವರ ಪರ ನಿಲ್ಲುವುದೇ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಂದು ತಿಳಿಸಿದರು. ನನಗೆ ಗೊತ್ತಿಲ್ಲ, ಬಟ್ ಮೇಲೂರು ರವಿ ಅಣ್ಣವರು ಈ ಕಡೆ ಇಲ್ಲ, ಮೇಲೂರು ರವಿ ಅಣ್ಣವರು ದೇವೇಗೌಡರ ಮಾತು ಮೀರಲ್ಲ ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಅಂತ ಏನಾದರೂ ಮೇಲೂರು ರವಿ ಅಣ್ಣವ್ರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದುಬಿಡ್ತೀವಿ ಅಂದರೆ ಏನಾದರೂ ಮೇಲೂರು ರವಿ ಅಣ್ಣವ್ರು ಇಲ್ಲಿ ನಮ್ಮ ಅಡುಗೆ ತುಂಬಿದೆ, ಜಾಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿ ಪಾಪ ನಮ್ಮ ಇಬ್ಬರು ನಾಯಕರು ಏನು ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇದು ನನಗೆ ಅನಿಸಿದ್ದೇನೆಂದರೆ ಹಿಂಗೆ ಬಂದುಬಿಡ್ತೀವಿ ಅಂದರೆ ಎಲ್ಲಾದರೂ ನಮ್ಮ ಸರ್ಕಾರದವ್ರು ಒಳ್ಳೆ ಅನುದಾನ ಕೊಡ್ತಾರೆ ಅಂತ. ಅದೊಂದು ನೋಡಿ, ಲಾಸ್ಟಲ್ಲಿ ಈಗೋಗಿ ಮತ್ತೆ ನೀವು ಕೇಳಿ JDS ಅವ್ರನ್ನ, ನಾವು ಪಕ್ಷನಿಷ್ಠೆ, ಯಾವುದಕ್ಕೆ ಪಕ್ಷದ್ರೋಹ ಮಾಡಲ್ಲ ಅಂತ ಡೈಲಾಗ್ ಹೇಳ್ತಾರೆ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.